ಕರಸೇವಕ ಶ್ರೀಕಾಂತ್ ಪೂಜಾರಿಯನ್ನ ಹುಬ್ಬಳ್ಳಿಯಲ್ಲಿ ಅರೆಸ್ಟ್ ಮಾಡಲಾಯಿತು. ಆದರೆ ಅವರ ಬೆನ್ನಿಗೆ ಬಿಜೆಪಿಯ ನಾಯಕರೇ ನಿಂತ್ಕೊಂಡಿದ್ರು. ಈಗ ಬಿಜೆಪಿ ಪ್ರತಿಭಟನೆಗೆ ಸಿಎಂ ಸಿದ್ದರಾಮಯ್ಯ ವಿತ್ ಡಾಕ್ಯುಮೆಂಟ್ಸ್ ಕೌಂಟರ್ ಕೊಡ್ತಾ ಇದ್ದಾರೆ. ಶ್ರೀಕಾಂತ್ ಪೂಜಾರಿ ಕೇಸ್ಗಳ ಪಟ್ಟಿಯನ್ನ ರಿಲೀಸ್ ಮಾಡಿದ್ದಾರೆ ಸಿಎಂ. ಶ್ರೀಕಾಂತ್ ಬೆನ್ನಿಗೆ ನಿಂತು ಮುಜುಗರಕ್ಕೀಡಾಯ್ತಾ ಹಾಗಾದ್ರೆ ಬಿಜೆಪಿ ಅನ್ನುವಂತಹ ಪ್ರಶ್ನೆ. ಬಿಜೆಪಿಗೆ ಬಿಸಿ ತುಪ್ಪವಾದ ಶ್ರೀಕಾಂತ್ ಬಂಧನ ವಿಚಾರ. ಶ್ರೀಕಾಂತ್ ಹಿನ್ನೆಲೆ ತಿಳಿಯುವಲ್ಲಿ ವಿಫಲವಾಯಿತಾ ಬಿಜೆಪಿ ಅನ್ನುವಂತಹ ಪ್ರಶ್ನೆಯೂ ಕೂಡ ಸದ್ಯಕ್ಕೆ ಇದೆ. 31 ವರ್ಷಗಳ ಹಿಂದಿನ ಕೇಸನ್ನ ರೀಓಪನ್ ಮಾಡಿಸಿದ್ದಾರಲ್ಲ, ಎಷ್ಟು ಸರಿ ಅಂತ ಹೇಳಿ ಬಿಜೆಪಿಯ ಎಲ್ಲಾ ನಾಯಕರು ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನ ನಿನ್ನೆ ನಡೆಸ್ತಾ ಇದ್ರು. ಪ್ರತಿಭಟನೆಯನ್ನೂ ಕೂಡ ಮಾಡಿದ್ರು. ಕೇವಲ ಹುಬ್ಬಳ್ಳಿಯಲ್ಲಿ ಮಾತ್ರವಲ್ಲ, ಮಂಡ್ಯದಲ್ಲೂ ಪ್ರತಿಭಟನೆ ಆಯಿತು, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಪ್ರತಿಭಟನೆ ಆಯಿತು. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಶ್ರೀಕಾಂತ್ ಪೂಜಾರಿ ಮೇಲಿರುವಂತಹ ಪ್ರಕರಣಗಳ ಪಟ್ಟಿಯನ್ನ ಸಿಎಂ ಸಿದ್ದರಾಮಯ್ಯ ರಿಲೀಸ್ ಮಾಡಿದ್ದಾರಂತೆ. ಹಾಗಾದ್ರೆ ಯಾವೆಲ್ಲ ಕೇಸ್ಗಳಿದ್ದಾವೆ, ಯಾವೆಲ್ಲ ಇನ್ಫಾರ್ಮೇಶನ್ ನ ಸಿಎಂ ಹಂಚಿಕೊಂಡಿದ್ದಾರೆ? ಖಂಡಿತ ಸಭಾ ನೋಡಿ, ಈಗಾಗಲೇ ಬಿಜೆಪಿ ರಾಮಸೇವಕ ಅಂದ್ರೆ ಕರಸೇವಕ ಅನ್ನೋ ನಿಟ್ಟಿನಲ್ಲಿ ಅವನ ಬಂಧನ ಆಗಿದೆ ಅನ್ನೋ ಒಂದಷ್ಟು ಹಿನ್ನೆಲೆಯ ಆಧಾರದ ಮೇಲೆ ಒಂದಷ್ಟು ಪ್ರತಿಭಟನೆ ಕೂಡ ಮಾಡಿರುವಂಥದ್ದು. ಆದರೆ ಈ ಪ್ರತಿಭಟನೆ ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿದೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇತ್ತು. ಆದರೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಬಿಜೆಪಿ ನಾಯಕರ ಪ್ರಯತ್ನ ಎಲ್ಲೋ ಒಂದ್ ಕಡೆ ವಿಫಲ ಆಗಿದೆ. ಕಾರಣ ಇಷ್ಟೇನೆ, ಶ್ರೀಕಾಂತ್ ಪೂಜಾರಿ ಅವರನ್ನ ಬಂಧಿಸಿದ್ದೇ ಬೇರೆ ಪ್ರಕರಣದಲ್ಲಿ, ಶ್ರೀಕಾಂತ್ ಪೂಜಾರಿ ಅವರು ಇವತ್ತು ಬಂಧನ ಆಗಿದ್ದೇ ಬೇರೆ ಪ್ರಕರಣದಲ್ಲಿ ಅನ್ನೋದು ಒಂದಷ್ಟು ಮಾಹಿತಿಗಳನ್ನು ಈಗಾಗಲೇ ದಾಖಲೆ ಸಮೇತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ರಿಲೀಸ್ ಕೂಡ ಮಾಡಿರುವಂಥದ್ದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿಯವರಿಗೂ ಕೂಡ ಶ್ರೀಕಾಂತ್ ಪೂಜಾರಿ ಅವರ ಬಂಧನ ಸಾಕಷ್ಟು ಬಿಸಿ ತುಪ್ಪ ಕೂಡ ಆಗಿರುವಂಥದ್ದು. ಕಾರಣ ಏನು ಅಂದರೆ ಸುಮಾರು 16 ಪ್ರಕರಣಗಳು ಈಗಾಗಲೇ ಶ್ರೀಕಾಂತ್ ಪೂಜಾರಿ ಅವರ ಮೇಲಿದೆ. ಈ ಹಿನ್ನೆಲೆಯಲ್ಲಿ ನಾವು ಬಂಧಿಸಿದ್ದೇವೆ ಅನ್ನೋದು ಕೂಡ ಈಗಾಗಲೇ ನೇರವಾಗಿ ಸರ್ಕಾರ ಹೇಳ್ತಾ ಇರುವಂಥದ್ದು. ಹೀಗಾಗಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನ ಬಿಜೆಪಿ ಎಡವಟ್ ಮಾಡಿಕೊಂಡಿದೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀಕಾಂತ್ ಪೂಜಾರಿ ಅವರ ಪರವಾಗಿ ನಿಂತು ಪ್ರತಿಭಟನೆ ಮಾಡಬೇಕಾ, ಅಥವಾ ಒಬ್ಬ ಕರಸೇವಕನನ್ನ ಬಂಧಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡಬೇಕಾ, ಈ ನಿಟ್ಟಿನಲ್ಲಿ ಒಂದಷ್ಟು ಈಗಾಗಲೇ ಗೊಂದಲಕ್ಕೆ ಆಗಿರುವಂಥದ್ದು ಬಿಜೆಪಿ ನಾಯಕರು. ಆದರೂ ಕೂಡ ಒಂದು ನಿಟ್ಟಿನಲ್ಲಿ ಪ್ರತಿಭಟನೆ ಕೂಡ ಬಿಜೆಪಿ ಆರಂಭಿಸಿದೆ. ಕಾರಣ ಇಷ್ಟೇ ನೋಡಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರಾದ್ರ ಮೇಲೆ ಅಪರಾಧ ಅಥವಾ ಪ್ರಕರಣಗಳು ದಾಖಲಾದ್ರೆ ಅವರ ಮೇಲೆ ತನಿಖೆ ಆಗಲ್ಲ, ವಿಳಂಬ ಆಗತ್ತೆ. ಅದೇ ರೀತಿಯಾಗಿ ಬಿಜೆಪಿ ನಾಯಕರು ಅಥವಾ ಬಿಜೆಪಿ ಕಾರ್ಯಕರ್ತರು ಇರ್ಬೋದು ಅಥವಾ ಬಿಜೆಪಿ ಮುಖಂಡರ ಮೇಲೆ ಏನಾದರೂ ಕೂಡ ಪ್ರಕರಣ ದಾಖಲಾದ್ರೆ ಅದು 31 ವರ್ಷದ ಹಳೆದಾಗಿದ್ರೂ ಕೂಡ ಈಗ ತನಿಖೆ ಆಗತ್ತೆ. ಇದು ಎಷ್ಟರ ಮಟ್ಟಿಗೆ ಸರಿ? ಈ ರೀತಿಯಾದಂಥ ಯೋಚನೆ, ಈ ರೀತಿಯಾದಂಥ ಪ್ರಶ್ನೆ ಈಗಾಗಲೇ ಬಿಜೆಪಿ ನಾಯಕರು ಸರ್ಕಾರಕ್ಕೆ ಮಾಡ್ತಿರುವಂಥದ್ದು. ಆದರೂ ಕೂಡ ರಾಮನ ವಿಚಾರದಲ್ಲಿ, ರಾಮ ಭಕ್ತರ ವಿಚಾರದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನ ಬಿಜೆಪಿ ಎಡವಟ್ಟಾಗಿದೆ. ಕಾರಣ ಇಷ್ಟೇ, ಶ್ರೀಕಾಂತ್ ಪೂಜಾರಿ ಅವರ ಹಿನ್ನೆಲೆ ಏನು, ಅವನ ಹಿನ್ನೆಲೆಯಲ್ಲಿ ಖಂಡಿತವಾಗಿಯೂ ಕೂಡ ಅವರನ್ನು ಬಂಧಿಸಿದ್ದು ಸರಿಯಾದ ಒಂದು ವ್ಯವಸ್ಥೆಯಲ್ಲೇ ಇತ್ತ, ಈ ರೀತಿಯಾದಂಥ ಒಂದಷ್ಟು ಪ್ರಕರಣಗಳನ್ನು, ಈ ರೀತಿಯಾದಂಥ ಒಂದಷ್ಟು ಹಿನ್ನೆಲೆಯನ್ನು ತಿಳಿದುಕೊಳ್ಳುವಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಲ್ಲಿ ಬಿಜೆಪಿ ಎಡವಟ್ ಮಾಡ್ಕೊಂಡಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕೇವಲ ಕರಸೇವಕನ ಬಂಧನದ ವಿಚಾರದಲ್ಲಿ ನನ್ನನ್ನು ಬಂಧಿಸಿ ಅನ್ನೋ ರೀತಿಯಲ್ಲಿ ಪ್ರತಿಭಟನೆ ಮಾಡುತ್ತೋ ಅಥವಾ ಶ್ರೀಕಾಂತ್ ಪೂಜಾರಿ ಅವರ ಪರವಾಗಿ ನಿಂತು ಪ್ರತಿಭಟನೆ ಮಾಡುತ್ತೋ ಸಾಕಷ್ಟು ಕುತೂಹಲ ಇರುವಂಥದ್ದು. ಆದರೂ ಕೂಡ ಒಂದು ಸಣ್ಣ ವಿಚಾರವನ್ನು ಹೇಳಲೇಬೇಕು. ಈ ಹಿಂದೆ ಪ್ರಕಾಶ್ ರಾಥೋಡ್ ಅನ್ನೋ ಒಂದಷ್ಟು ವಿಚಾರವನ್ನು, ಅಂದ್ರೆ ಅವನ ಪರವಾಗಿ ನಿಂತು ಪ್ರತಿಭಟನೆ ಮಾಡ್ತು ವಿಧಾನಸಭೆಯಲ್ಲೂ, ಅಲ್ಲೂ ಕೂಡ ಎಡವಟ್ ಮಾಡ್ಕೊಂತು. ಈ ಹಿನ್ನೆಲೆಯಲ್ಲಿ ಈಗ ಶ್ರೀಕಾಂತ್ ಪೂಜಾರಿ ಅವರ ವಿಚಾರದಲ್ಲೂ ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಿದೆ. ಆದರೆ ಕೌಂಟರ್ ಅಟ್ಯಾಕ್ ಮಾಡುವಂಥ ಸಿದ್ದರಾಮಯ್ಯ ಅವರು ನೇರವಾಗಿ ಇವತ್ತು ವಿಪಕ್ಷ ನಾಯಕರನ್ನ ಅಥವಾ ರಾಮಸೇವಕರ ವಿಚಾರದಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಅವರನ್ನ ಖಂಡಿತವಾಗಿ ಕೂಡ ಇವತ್ತು ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಸಿದೆ ವಿಪಕ್ಷ ನಾಯಕರಂತ ಹೇಳ್ಬೋದು. ಸಭಾ ರೈಟ್ ಗಣಪತಿ, ಧನ್ಯವಾದ ಡೀಟೇಲ್ಸ್ಗಾಗಿ. ಶ್ರೀಕಾಂತ್ ಪೂಜಾರಿ ವಿರುದ್ಧ ಇರುವಂತಹ ಈ ಹಿಂದಿನ ಆ ಕೇಸ್ಗಳ ಪಟ್ಟಿಯನ್ನ ಸಿಎಂ ಸಿದ್ದರಾಮಯ್ಯ ರಿಲೀಸ್ ಮಾಡೋ ಮೂಲಕ ಬಿಜೆಪಿಗೆ ಕೌಂಟರ್ ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಈ ಹಿಂದೆ ಶ್ರೀಕಾಂತ್ ಪೂಜಾರಿ ವಿರುದ್ಧ ಈ ಮಟ್ಕಾ ಕೇಸ್ ಆಗಿರಬಹುದು ಅಥವಾ ಜೂಜು ಕೇಸ್ ಆಗಿರಬಹುದು, ಬೇರೆ ಬೇರೆ ಕೇಸ್ಗಳೆಲ್ಲವೂ ಇದ್ವಲ್ಲ. ಸೊ ಆ ಎಲ್ಲ ಕೇಸ್ಗಳ ಲಿಸ್ಟ್ ಅನ್ನ ಟ್ವೀಟ್ ಮಾಡೋ ಮೂಲಕ ನೋಡಿ, ಶ್ರೀಕಾಂತ್ ಪೂಜಾರಿ ಹಿಸ್ಟ್ರಿ ಈ ರೀತಿಯಾಗಿದೆ, ಇದಕ್ಕೂ ನೀವು ರಾಮನಿಗೂ ಸಂಬಂಧ ಕಲ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಾ. ನಾವು ಕರಸೇವಕರ ವಿರುದ್ಧವಾಗಿ ಇಲ್ಲ, ಆದ್ರೆ ಶ್ರೀಕಾಂತ್ ಪೂಜಾರಿಯ ವಿರುದ್ಧ ಬೇರೆ ಬೇರೆ ಕೇಸ್ಗಳು ಕೂಡ ದಾಖಲಾಗಿದ್ವು. ಆ ಕೇಸ್ಗಳ ಸಂಬಂಧಪಟ್ಟಂತೆ ನಾವು ಅವರನ್ನ ಅರೆಸ್ಟ್ ಮಾಡಿರೋದು ಅನ್ನುವಂತಹ ಒಂದು ಕ್ಲಿಯರ್ ಡಾಕ್ಯುಮೆಂಟ್ ಅನ್ನ ಬಿಡುಗಡೆ ಮಾಡೋ ಮೂಲಕ ಬಿಜೆಪಿ ನಾಯಕರಿಗೆ ಕೌಂಟರ್ ಕೊಡೋ ಕೆಲಸ ಸಿಎಂ ಕೂಡ ಮಾಡಿದ್ದಾರೆ. ನೆನ್ನೆ ಎಂ ಬಿ ಪಾಟೀಲ್ ಕೂಡ ಹೇಳ್ತಾ ಇದ್ರು, ರೌಡಿ ಶೀಟರ್ ತರ ಶ್ರೀಕಾಂತ್ ಪೂಜಾರಿ ವಿರುದ್ಧ
ಕೇಸ್ ಸಾಕಷ್ಟು ದಾಖಲಾಗಿದ್ದಾವೆ. ಹೀಗಿದ್ರೂ ಕೂಡ ಆತನನ್ನ ಬಂಧಿಸಿದ್ದು ತಪ್ಪು ಅಂತ ಹೇಳಿ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡ್ತಿದಾರಲ್ಲ, ಇದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನ ಬಿಜೆಪಿ ನಾಯಕರೇ ಅವ್ರಿಗವ್ರು ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾ ಇದ್ರು. ಅದಾದ ನಂತರ ಒಂದು ಸ್ಕ್ರೀನ್ ಅಲ್ಲಿ ನೀವು ಗಮನಿಸಬಹುದು, ನಿನ್ನೆ ಬೆಂಗಳೂರನ್ನ ಫ್ರೀಡಂ ಪಾರ್ಕ್ ಅಲ್ಲಿ ಆಗಿರುವಂತಹ ಪ್ರೊಟೆಸ್ಟ್ ಆಗಿರಬಹುದು, ಅಥವಾ ಹುಬ್ಬಳ್ಳಿಯಲ್ಲಿ ಆಗಿರುವಂತಹ ಪ್ರೊಟೆಸ್ಟ್ ಆಗಿರಬಹುದು, ಮಂಡ್ಯದಲ್ಲಿ ಆಗಿರುವಂತಹ ಪ್ರೊಟೆಸ್ಟ್ ಆಗಿರಬಹುದು, ಬಿಜೆಪಿ ನಾಯಕರು ಬಿಜೆಪಿಯ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಅನ್ನೇ ಸೃಷ್ಟಿ ಮಾಡಿಬಿಟ್ರು. ನಾನು ಕರಸೇವಕ, ನನ್ನನ್ನು ಅರೆಸ್ಟ್ ಮಾಡಿ ಸಿದ್ದರಾಮಯ್ಯನವರೇ ಅನ್ನುವಂಥ ಕ್ಯಾಂಪೇನ್ ಅನ್ನು ಕೂಡ ಬಿಜೆಪಿಯ ಕಾರ್ಯಕರ್ತರು ಶುರುವಿಟ್ಟುಕೊಂಡಿದ್ರು. ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡುವಂತಹ ಕೆಲಸ ಈಗ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ರಾಮ ಭಕ್ತನ ಬಂಧನ ಅಂತ ಹೇಳಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಈಗ ಬಿಜೆಪಿಗೆ ಸಿದ್ದರಾಮಯ್ಯ ಅವರು ಡಾಕ್ಯುಮೆಂಟ್ ಅನ್ನ ರಿಲೀಸ್ ಮಾಡೋ ಮೂಲಕ ಶಾಕ್ ನೀಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿರುವಂತಹ ಬಿಜೆಪಿಗೆ ಸಿದ್ದರಾಮಯ್ಯ ಅವರು ಕೌಂಟರ್ ಕೊಟ್ಟಿದ್ದಾರೆ. ಶ್ರೀಕಾಂತ್ ಬೆನ್ನಿಗೆ ನಿಲ್ಲಲು ಹೋಗಿ ಡ್ಯಾಮೇಜ್ ಮಾಡಿಕೊಳ್ತಾ ಹಾಗಾದ್ರೆ ಬಿಜೆಪಿ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಇದೆ. ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಹೋಗಿ ಬಿಜೆಪಿಯೇ ಫೇಲ್ಯೂರ್ ಆಯ್ತಾ? ಯಾವ ಕಾರ್ಯಕರ್ತನ ಪರವಾಗಿ ನಾವು ನಿಂತ್ಕೊಳ್ತಾ ಇದ್ದೀವಿ, ಆ ಕಾರ್ಯಕರ್ತನ ವಿರುದ್ಧ ಯಾವೆಲ್ಲ ಕೇಸ್ಗಳು ದಾಖಲಾಗಿದ್ದಾವೆ, ಆ ಕಾರ್ಯಕರ್ತನ ಪರವಾಗಿ ನಾವು ಇಷ್ಟು ದೊಡ್ಡ ಹೋರಾಟವನ್ನ ಮಾಡಬೇಕಿತ್ತಾ ಬೇಡ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರೇ ಈಗ ಮನವರಿಕೆ ಮಾಡಿಕೊಳ್ಳುವ ಅಗತ್ಯ ಇದೆ. 1998ರಿಂದ ಆತನ ಮೇಲಿರುವಂತಹ ಹಲವು ಪ್ರಕರಣಗಳು 2009ರಲ್ಲಿ ಬಿಜೆಪಿ ಆಡಳಿತ ಇದ್ದಾಗಲೇ ಆತನ ಮೇಲೆ ಪ್ರಕರಣ ದಾಖಲಿಸಿ ವಶಕ್ಕೆ ಪಡೆಯಲಾಗಿತ್ತು ಅನ್ನುವಂತಹ ಇನ್ಫಾರ್ಮೇಶನ್ ಕೂಡ ಸಿಎಂ ಟ್ವೀಟ್ ಮೂಲಕ ಶೇರ್ ಮಾಡಿದ್ದಾರೆ. ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಶ್ರೀಕಾಂತ್ ಪೂಜಾರಿ ವಿರುದ್ಧ ಕೇಸ್ ದಾಖಲಾಗಿದೆ ಅನ್ನೋದನ್ನು ಕೂಡ ಟ್ವೀಟ್ ಮಾಡಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.